ಈ ಗಾಡಿ ಬೆಲೆ ಎಷ್ಟಿರ್ಬೋದು ಬಸ್ಸಿಂದು? ಕರೆಕ್ಟ್, ಬಸ್ಸಿನ ಡಾಕ್ಟರ್ ಕಂಡ್ರಿ ಇವರು. ಈಗ ಎಲ್ಲಾ ಬಸ್ಸಸ್ ಬೇರೆ ಬೇರೆ ಊರುಗಳಿಂದ ಬಂದಿದೆ. ಪರ್ಮಿಷನ್ ಸಿಕ್ಕಿದೆ. ಎಷ್ಟು ಲೀಟರ್ ಡೀಸೆಲ್ ಸರ್ ಈ ಬಸ್ ಸಿಗ್ಬೇಕಾಗುತ್ತೆ? ಬಸ್ ನ ಇಂಟೀರಿಯರ್ ಹೀಗಿದೆ ನೋಡಿ. ಐ ಥಿಂಕ್ ಇವರಿಬ್ರು ಡ್ರೈವರ್ಸ್. ಈಗಿದೆ ನಿಮ್ ಮನೆ. ಯಾವ ಎಂಜಿನ್ ಸರ್ ಇದು? ಯಾವ ಕಂಪನಿದು? ಸೊ ನಿಮಗೂ ಆಸೆ ಇದೆ ಈ ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕು ಅಂತ. ಬಸ್ ಫುಲ್ ಖಾಲಿ ಆಗಿದೆ, ಎಲ್ಲ ಪ್ಯಾಸೆಂಜರ್ ಇಳಿದು ಹೋಗಿದ್ದಾರೆ. ಬಟ್ ನಾವು ಸೆಕೆಂಡ್ ಇನ್ನೊಂದು ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಈ ಬಸ್ ಹೋಗ್ತಾ ಇದೆ VRL ಬಸ್ ಡಿಪೋಗೆ. ಈ ಬಸ್ ಮತ್ತೆ ಸಂಜೆಗೆ ಹೇಗ್ ತಯಾರಾಗುತ್ತೆ ಅಂತ, ಯಾಕಂದ್ರೆ ಸಂಜೆ ಈ ಬಸ್ ಮತ್ತೆ ಹೋಗುತ್ತೆ ಬೆಂಗಳೂರಿಗೆ. ಸೊ ಬಿಹೈಂಡ್ ದ ಸೀನ್ ಏನ್ ನಡೆಯುತ್ತೆ ಅದನ್ನ ನೋಡ್ಕೊಂಡೇ ಹೋಗೋಣ. ಓಕೆ, ಸೊ ವೆಲ್ಕಮ್ ಟು ಬೀದರ್. ನಾ ಮಾತಾಡ್ತೀನಿ, ಪರ್ಮಿಷನ್ ಸಿಕ್ಕಿದೆ. ನಮ್ಮ ಈಗ ಪಯಣ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ VRL ಬಸ್ ಅಲ್ಲಿ ಬಂದಂತ ಎಲ್ಲ ಪ್ಯಾಸೆಂಜರ್ಸ್ ಲಾಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡಿದ್ದಾರೆ. ನಾನು ಇಳ್ಕೋಬೇಕಿತ್ತು, ಬಟ್ ನಾನು ರಿಕ್ವೆಸ್ಟ್ ಮಾಡಿದೆ ಈ ಬಸ್ ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್ ಅಂತ. VRL ಬಸ್ ಡಿಪೋ ಅಂತ ಇದೆ, ಸೊ ಅಲ್ಲಿ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ನೋಡೋಣ. ಅಫ್ಕೋರ್ಸ್ ಕ್ಲೀನಿಂಗ್ ಅದೆಲ್ಲ ನಡೆಯುತ್ತೆ. ಬಟ್ ಈ ಬಸ್ ಮತ್ತೆ ಸಂಜೆ ಬೆಂಗಳೂರಿಗೆ ಹೊರಡುತ್ತೆ. ಸೊ ಹೊರಡೋಕ್ಕಿಂತ ಮುಂಚೆ 7:45 ಹೊರಡುತ್ತಂತೆ. ಹೊರಡೋಕ್ಕಿಂತ ಮುಂಚೆ ಏನೆಲ್ಲ ಬಿಹೈಂಡ್ ದ ಸೀನ್ ಇದೆ ಅದನ್ನ ತೋರ್ಸೋಣ ಅಂತ ಅಷ್ಟೇ. ಮತ್ತೆ ಬೀದರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ ಎಲ್ಲ ವಿಡಿಯೋಸ್ಗಳು ತಪ್ಪದೇನೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಲೀಟರ್ ಡೀಸೆಲ್ ಸರ್ ಈ ಬಸ್ ಸಿಗ್ಬೇಕಾಗುತ್ತೆ? ಬೆಂಗಳೂರಿಂದ ಬೀದರ್ ತನಕನ? ಅಲ್ಲ, ಮಾಮೂಲಿ ನೀವ್ ಎಷ್ಟು ಹಾಕ್ಸ್ತೀರಾ? ಫುಲ್ ಟ್ಯಾಂಕ್ ಎಷ್ಟಿದೆ? ಫುಲ್ ಟ್ಯಾಂಕ್ 550 ಲೀಟರ್. ಈ ಗಾಡಿ ಬೆಲೆ ಎಷ್ಟಿರ್ಬೋದು ಬಸ್ಸಿಂದು? ಗೊತ್ತಿಲ್ಲ. 2 ಕೋಟಿ. ನಿಮಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. 2 ಕೋಟಿ ಅಂತ ನಾನು ಕೇಳಿದ್ದೆ. ಓಕೆ, ಡೀಸೆಲ್ ಹಾಕ್ಸಾಯ್ತು. ಈ ತಯಾರಿ ಇವಾಗ ಮತ್ತೆ ಸಂಜೆಗೆ ಅನ್ಸುತ್ತೆ ಅಲ್ವಾ? ಗಾಡಿ ತೆಗಿಬೇಕಲ್ರಿ. ಸಂಜೆ ಇದೇ ಬಸ್ ಮತ್ತೆ ಬೆಂಗಳೂರಿಗೆ ಹೋಗುತ್ತಂತೆ, ಅದಕ್ಕೋಸ್ಕರ ಈ ತಯಾರಿ ಆಕ್ಚುಲಿ. ಎನಿವೇಸ್, ಬಸ್ ನ ಇಂಟೀರಿಯರ್ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ. ಈಗ ಬಸ್ ಫುಲ್ ಖಾಲಿ ಆಗಿದೆ. ಆಗ ತುಂಬಾ ಜನ ಪ್ಯಾಸೆಂಜರ್ಸ್ ಇದ್ರು, ಸೊ ನಾನು ವಿಡಿಯೋ ಶೂಟ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಈಗ ಬಸ್ ಫುಲ್ ಖಾಲಿ ಆಗಿದೆ. ಈಗ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ, ಈ ಬಸ್ಸಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ಫೆಸಿಲಿಟಿ ಇದೆ ಅಂತ. ಸರ್ ನಿಮ್ಮ ಹೆಸರು? ಥ್ಯಾಂಕ್ ಯು ಸೋ ಮಚ್. ಇವರು ಮತ್ತೆ ಇನ್ನೊಬ್ರು, ಅವ್ರ ಹೆಸರು? ಅವರು ಮತ್ತೆ ಇನ್ನೊಬ್ರು ಸಂತೋಷ್ ಸರ್. 3 ಜನ ಸೇರಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಹಾಕ್ಲಾ? ಓಕೆ. ತುಂಬಾ ದೊಡ್ಡ ಬಸ್ ಆಯ್ತಾ ಇದು? 40 ಸೀಟ್ಸ್ ನ ದೊಡ್ಡ ಬಸ್ ಇದು. ಬಸ್ ನ ಇಂಟೀರಿಯರ್ ಹೀಗಿದೆ ನೋಡಿ, ಆಯ್ತಾ? ಸಖತ್ತಾಗಿದೆ. ಲಾಸ್ಟ್ ತನಕನೂ ಹೀಗೆ ಇದೆ. ಇಷ್ಟು ಅದಕ್ಕೆ ಎಲ್ಲ ಪ್ಯಾಸೆಂಜರ್ ಹೋಗ್ಲಿ ಅಂತ ಕಾಯ್ತಾ ಇದೆ, ಯಾಕಂದ್ರೆ ಇಷ್ಟು ಫ್ರೀ ಆಗಿ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಬೇಡ ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ಇವಾಗ ಆರಾಮ್ಸೆ ವಿಡಿಯೋ ಮಾಡ್ಬೋದು. ಸೊ ಈ ಬಸ್ಸಲ್ಲಿ ಟೋಟಲ್ 40 ಸೀಟ್ಸ್ ಇದೆ. 2+1 ಸೀಟ್ಸ್. ಈ ಕಡೆ 2 ಪೀಪಲ್, ಈ ಕಡೆ ಫ್ಯಾಮಿಲಿ ಅಥವಾ ಇಬ್ರಿಗೆ, ಆಮೇಲೆ ಈ ಕಡೆ ಸಿಂಗಲ್ ಇದೆ. ಸೀಟ್ ಒಳಗೆ ಎಂಟರ್ ಆದ ತಕ್ಷಣನೇ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ. ಓಕೆನಾ? ಸೊ ಇಲ್ಲಿ ಏನೆಲ್ಲ ಇದೆ ಅಂದ್ರೆ, ಸೊ ಫಸ್ಟ್ ಲೈಟ್ಸ್ ಇದೆ. ಇದು ಲೈಟ್ ನಮಗೆ ಬೇಡ ಅಂದ್ರೆ 2 ಲೈಟ್ ಇದೆ. ಒಂದು ಈ ಕಡೆ ಇದೆ, ಮತ್ತೊಂದು ಇದು ಕೂಡ ಲೈಟೇ, ಆಯ್ತಾ? ಸೊ ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಆ್ಯಂಡ್ ಅಫ್ಕೋರ್ಸ್ ಇದು AC ಬಸ್ ಆಗಿರೋದ್ರಿಂದ AC ಇದೆ. ಇದನ್ನ ಹೀಗೆ ಮಾಡಿದರೆ AC ಟರ್ನ್ ಆನ್ ಆಗುತ್ತೆ ಮತ್ತೆ ಟರ್ನ್ ಆಫ್ ಆಗುತ್ತೆ. ಸೊ ಇದು ACದು. ಮತ್ತೆ ಕುತ್ಕೊಳ್ಳುವಾಗ ಕಂಫರ್ಟೇಬಲ್ ಇರಲಿ ಅಂತ ಈ ರೀತಿ ಸೀಟ್ ವ್ಯವಸ್ಥೆ ಇದೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಹೇಳಿ, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್. ಸೊ ಇಲ್ಲಿದೆ, ಸಿ ಟೈಪ್ ಕೂಡ ಇಲ್ಲಿದೆ. ಮೊಬೈಲ್ ಇಟ್ಕೊಳ್ಳೋಕ್ಕೆ ಈ ವ್ಯವಸ್ಥೆ ಮಾಡಿದ್ದಾರೆ. ಸಾಫ್ಟ್ ಆಗಿರೋ ಪಿಲ್ಲೋ ಇದೆ, ಮತ್ತೆ ಬ್ಲ್ಯಾಂಕೆಟ್ ಕೊಡ್ತಾರೆ. ಅದರಲ್ಲಿ VRL ಅಂತ ಅಥವಾ ವಿಜಯ ಆನಂದ್ ಅಂತ ಬ್ರ್ಯಾಂಡ್ ಕೂಡ ಇದೆ. ಓಕೆನಾ? ಚಿಕ್ಕ ಬಾಸ್ಕೆಟ್ ಇಟ್ಟಿದ್ದಾರೆ, ಏನಾದರೂ ಎಕ್ಸ್ಟ್ರಾ ವಸ್ತುಗಳಿದ್ರೆ ಇಟ್ಕೊಳ್ಳಿ ಅಂತ. ಮತ್ತು ಈ ಕಡೆನೂ AC ಇದೆ ನೋಡಿ, ಒಂದು ಈ ಕಡೆ ತಲೆ ಹತ್ರ, ಮತ್ತೊಂದು ಕಾಲ ಹತ್ರ. ಓಕೆನಾ? ಈಗ ಇದು ಆಫ್ ಮಾಡೋಣ. ಸೊ ಇದು ಇಷ್ಟು. ಆಮೇಲೆ ಇಲ್ಲಿ ಏನೋ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬರ್ದಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಬೀದರ್ ಏರ್ಪೋರ್ಟ್. ಓಕೆ, ಡ್ರೈವರ್ ಅವರು ಕರೀತಾ ಇದ್ದಾರೆ. ಈ ಬೀದರ್ ಏರ್ಪೋರ್ಟ್. ಓ, ಏರ್ಫೋರ್ಸಾ? ಹಾ. ಓಕೆ, ಏರ್ಪೋರ್ಟ್. ಓಕೆ. ಮತ್ತೆ 2 ಬೆಡ್ ಸ್ಲೀಪರ್ ಸೀಟ್ಸ್ ಈ ರೀತಿ ಇದೆ. ಸೇಮ್ ಇಲ್ಲಿ ಚಿಕ್ಕ ಬಾಸ್ಕೆಟ್ ಇದ್ರೆ, ಈ ದೊಡ್ಡ ಬಾಸ್ಕೆಟ್ ಇದೆ. ಆಕ್ಚುಲಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ನಾನು ಬಾಸ್ಕೆಟ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈ ರೀತಿ ಇದೆ. ಸೊ ಓವರ್ ಆಲ್
ಬಸ್ ಈ ರೀತಿ ಇದೆ. ಓಕೆ, ಹಾ, ಅವರೇ ಎಲ್ಲ ಪರ್ಮಿಷನ್ ಕೊಟ್ಟಿದ್ದು. ಸೊ ಇದೇ VRL ಬಸ್ ಡಿಪೋ. ಸೊ ಇಲ್ಲಿಗೆ ಎಂಟರ್ ಆಗಿದ್ದೀವಿ. ಈಗ ಎಲ್ಲಾ ಬಸ್ಸಸ್ ಬೇರೆ ಬೇರೆ ಊರುಗಳಿಂದ ಬಂದಿದೆ. ಹಾಯ್, ಈ VRL ಬಸ್ ಡಿಪೋ ಅಲ್ಲಿ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಸರ್ವಿಸ್ ಇವ್ರು ಕೊಡ್ತಾರೆ ಅಲ್ವಾ ಸರ್? ಏನ್ ಹೆಸರು ನಿಮ್ದು? ಶರಣಪ್ಪ ಅವರು. ಸೊ ಈಗ ನಿಮ್ ಜೊತೆ ನಾನು ಮಾತಾಡೋದು, ಬರ್ತೀನಿ. ಸೊ ಸರ್, ಇಲ್ಲಿಗೆ ಮುಗೀತು ಸಂತೋಷ್ ಸರ್ ಅವರ ಜರ್ನಿ ಆಕ್ಚುಲಿ, ಮತ್ತೆ ಅವರ ವರ್ಕ್ ಅಂದ್ರೆ ಇವತ್ತಿನ ದಿನಕ್ಕೆ ಈಗ ಮುಗೀತು. ಈಗ ಅವ್ರ ರೆಸ್ಟ್ ತಗೊಂತಾರೆ. ಸೊ ಈಗ ನೆಕ್ಸ್ಟ್ ನಾವು ಬಸ್ ಡಿಪೋ ಅಲ್ಲಿ ಬಸ್ ಸರ್ವಿಸ್ ಹೇಗ್ ನಡೀತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾನು ಅವರಿಗೆ ಈಗ ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಹೆಸರು? ಸಂತೋಷ್. ಎಷ್ಟು ವರ್ಷ ಆಯ್ತು ಸರ್ ಕೆಲಸ ಮಾಡ್ತಾ? 18 years. ಬಾಕಿದೆಲ್ಲ ನಾವು ಶರಣಪ್ಪ ಸರ್ ಹತ್ರ ಮಾತಾಡ್ಸೋಣ. ಸರ್, ಮೈಕ್ ಹಾಕೊಂಡು. ಯಾರು ಸರ್? ಇವರೇ ಅಲ್ವಾ? ನಿಜ, ಕರೆಕ್ಟ್. ಬಸ್ಸಿನ ಡಾಕ್ಟರ್ ಕಣ್ರಿ ಇವರು. ಯಾಕಂದ್ರೆ ಈ ಬಸ್ ಸೇಫ್ ಆಗಿ ಮತ್ತೆ ಜರ್ನಿ ಮಾಡ್ಬೇಕಂದ್ರೆ ಆ ಬಸ್ಸಿಂದು ಎಲ್ಲಾ ಸರ್ವಿಸ್ ನೀವು ಚೆಕ್ ಮಾಡ್ಬೇಕಾಗುತ್ತಲ್ವಾ? ಏನೆಲ್ಲ ಸರ್ವಿಸ್ ಚೆಕ್ ಮಾಡ್ತೀರಾ ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ಒಂದು ಪುಟ್ಟ VRL ಬಸ್ ಡಿಪೋ ಇದು. ಇಲ್ಲೆಷ್ಟು ಬಸ್ಗಳಿದೆ? 1 2 3 4 5 6 7 8 ಬಸ್ ಇದೆ. ಎಲ್ಲೆಲ್ಲಿಂದ ಈ ಬಸ್ ಬಂದಿದೆ ಕೇಳ್ಕೊಂಡ್ ಬರೋಣ ಅಲ್ವಾ? GA ಅಂತ ಇದೆ, ಇದು ಪಕ್ಕ ಗೋವಾ ಇಂದ ಬಂದಿರೋದು. MH ಅಂತ ಇದೆ, ಇದು ಮೇ ಬಿ ಮಹಾರಾಷ್ಟ್ರದಿಂದ ಬಂದಿರೋದು. ಯಾವ್ದಕ್ಕೂ ಅವರಿಗೆ ಕೇಳ್ಬಿಡೋಣ. ನೋಡಿ, ಆಲ್ರೆಡಿ ಇಲ್ಲಿ ಸರ್ವಿಸ್ ನಡೀತಾ ಇದೆ. ಸರ್, ನಮಸ್ತೆ. ನಮಸ್ತೆ ನಮಸ್ತೆ. ಫುಲ್ ಬಸ್ ತೊಳಿತೀರಾ? ಎಷ್ಟು ಸಂಬಳ ಇದೆ ಸರ್ ನಿಮಗೆ? ಬಸ್ ಮೇಲೆ ಡಿಪೆಂಡಾ ಅಥವಾ ದಿನದ ಮೇಲೆನಾ? ಈಗ ಒಂದು ಬಸ್ ತೊಳೆದ್ರೆ ಎಷ್ಟು ಕೊಡ್ತಾರೆ? 225 ರೂಪಾಯಿ ಕೊಡ್ತಾರೆ. ಓಕೆ, ಈಗ ಇಲ್ಲಿ ಎಷ್ಟು ಬಸ್ ಇದೆ ಗೊತ್ತಾ? 11 ಬಸ್ಸಿಗೆ ಒಳ್ಳೆ ದುಡಿಮೆ ಅಲ್ಲ ಸರ್? ಹಾಗಾದ್ರೆ ನಾನು ಇದೇ ಕೆಲ್ಸಕ್ಕೆ ಬರಲ್ಲ ಅಲ್ಲ? ನಿಜವಾಗ್ಲು 10 ಬಸ್ ತೊಳೆದ್ರೆ ಸಾಕಲ್ವಾ ಸರ್? ಐ ಥಿಂಕ್ ಇವರಿಬ್ರು ಡ್ರೈವರ್ಸ್ ರೆಸ್ಟ್ ಮಾಡ್ತಾ ಇದಾರಲ್ಲ, ಹೌದಲ್ಲ? ಸಾರಿ ಈ ರೀತಿ ತಗೊಂತಾರೆ, ಬಟ್ ಇದು ತೋರ್ಸ್ಬೇಕು ಸರ್, ಜನಗಳಿಗೆ ಗೊತ್ತಾಗ್ಬೇಕು. ನೀವು ಪ್ಯಾಸೆಂಜರ್ಸ್ನ ತುಂಬಾ ಸೇಫ್ ಆಗಿ ಕರ್ಕೊಂಡೋಗಿ ಅವರ ಏನ್ ಹೇಳ್ತಾರೆ ಡೆಸ್ಟಿನೇಷನ್ ಅಲ್ಲಿ ಬಿಡ್ತೀರಾ, ಬಟ್ ನಿಮ್ಮ ಒಂದು ಲೈಫ್ ನೋಡ್ಲಿ ಹೇಗಿರ್ತಾರೆ ಅಂತ. ಈಗ ಇದೇ ನಿಮ್ ಮನೆ, ಕರೆಕ್ಟಾ? ಇಲ್ಲೇ ನೀವು ರೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು? ನಿಮ್ಮ ಹೆಸರು? ವಿನಾಯಕ. ಓಕೆ, ಎಷ್ಟು ವರ್ಷದಿಂದ VRL ಬಸ್ ಅಲ್ಲಿ ಇದ್ದೀರಾ? 12 ವರ್ಷ. ಇದು ಆಕ್ಚುಲಿ ಏನಿದು ಹೀಗೆ ಓಪನ್ ಇರುತ್ತಾ ಆಚೆಚೆ? ಓ, ನೋಡಿ ಬಸ್ ಯಾವ ರೀತಿ ರೆಡಿ ಆಗುತ್ತೆ. ನೋಡೇ ಇಲ್ಲ ನಾವು ಇದೆಲ್ಲ. ಆಕ್ಚುಲಿ ಈ ಬಸ್ ಎಲ್ಲಿಂದ ಬಂದಿದ್ದು? ಬೋರ್ಡ್ ಮತ್ತೆ MH ಅಂತ ಇದೆ. ಓಕೆ, ಸರ್ವಿಸ್ ಮಾತ್ರ ಬೆಳಗಾವಿಯಿಂದ ಬೀದರಿಗೆ. ಸಬ್ಸ್ಕ್ರೈಬ್ ಮಾಡಿ ಸೋನು ದ ಸಂಚಾರಿ. ಓಕೆನಾ? ನೋಡಿದೀರಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತು ನಮ್ಮ ಇನ್ಫಾರ್ಮೇಟರ್ ಆಕ್ಚುಲಿ ಶರಣಪ್ಪ ಸರ್ ಅವರು. ಶರಣಪ್ಪ ಸರ್, ನೀವು ಇದನ್ನ ಹಾಕೊಂಡ್ಬಿಡಿ. ನೋಡಿ, ಇವರನ್ನ ಬಸ್ ಡಾಕ್ಟರ್ ಅಂತಾನೆ ಸಂತೋಷ್ ಸರ್ ಹೇಳಿದ್ರು, ಮತ್ತೊಂದು ಸಂತೋಷ್ ಸರ್ ಹೇಳಿದ್ರು. ಸೊ ಈ ಬಸ್ ಡಾಕ್ಟರ್ ಇವಾಗ ಏನೆಲ್ಲ ಮಾಡ್ತಾರೆ ನೋಡೋಣ ಬನ್ನಿ. ಸರ್, ಇವ್ರೇನಾದ್ರೂ ಸರಿ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಲ್ವಾ? ಹೌದು ಮೇಡಮ್. ಇದೇ ಬಸ್ ಸಂಜೆ ಹೋಗ್ಬೇಕಂದ್ರೆ ಏನೆಲ್ಲ ಕೆಲಸಗಳು ಅಲ್ಲಿ ಅಂದ್ರೆ ಏನೆಲ್ಲ ಸರ್ವಿಸ್ ಮಾಡ್ತೀರಾ ನೋಡೋಣ. ಫಸ್ಟ್ ಎಂಜಿನ್ ಚೆಕ್ ಮಾಡ್ತೀರಾ? ಯಾವ ಎಂಜಿನ್ ಸರ್ ಇದು? ಯಾವ ಕಂಪನಿದು? ವೋಲ್ವೋ. ಬೆಲ್ಟ್, ನೀರು, ಕೂಲೆಂಟ್ ಚೆಕ್ ಮಾಡ್ತೀವಿ. ಮಾಡಿ. ಆಯಿಲ್ ಅಂದ್ರೆ ಇವಾಗ ಹೀಟ್ ಅದ, ಇವಾಗ ಮಾಡಲ್ಲ. 1 ಅವರ್ ಆದ್ಮೇಲೆ. ಓಕೆ ಓಕೆ. ತಗಡೆ ಬಲೂನ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಓಕೆ. ಗಾಡಿ ತಗಡೆ ಅಂಡರ್ ಚೇಸಿ, ಹೆಡ್ ಬೋಲ್ಟ್, ಎಲ್ಲ ಡೀಸೆಲ್ ಲೀಕೇಜ್, ಆಯಿಲ್ ಲೀಕೇಜ್ ಏನಾರ ಇರುತ್ತೆ ಪ್ರಾಬ್ಲಮ್. ಆಮೇಲೆ ಬ್ರೇಕ್ ಸರಿ ಇದೆಯಾ ಎಲ್ಲ ಅಲ್ವಾ? ಮತ್ತೆ ಡ್ರೈವರ್ ಏನಾರ ಕಂಪ್ಲೀಟ್ ಇದ್ರೆ ಅದು ಚೆಕ್ ಮಾಡಿ ನಾರ್ಮಲ್. ಸಪೋಸ್ ಈಗ ಏನೋ ಕಂಪ್ಲೇಂಟ್ ಇದೆ, ಅದು ಇವತ್ತು ಆಗದೇ ಇಲ್ಲ, 2-3 ದಿನ ಬೇಕಾಗುತ್ತೆ, ಅವಾಗ ಮತ್ತೆ ಬೇರೆ ಬಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಇಲ್ಲೇ ಹಾಲ್ಟ್ ಆಗಿರ್ತಾರೆ. ಹೌದು. ನೀವು ಒಬ್ಬರೇ ಇದ್ದೀರಾ ಇಲ್ಲಿ? ಒಬ್ಬರೇ. ಸುಮ್ಮನೆ ನಾನು ನಾರ್ಮಲ್ ಕೆಲಸ ಮೇಜರ್ ಯಾವ ಇರಲ್ಲ ಇಲ್ಲಿ. ಹೌದಾ? ಎಲ್ಲ ಬೆಂಗಳೂರು, ಹುಬ್ಳಿ. ಓಕೆ. ನೀವು ಓದಿದ್ದೀರಾ? ನಾವೇನು ಓದಿಲ್ರಿ, 7th ಕ್ಲಾಸ್ ಓದಿರಿ. ಎಕ್ಸ್ಪೀರಿಯನ್ಸ್ ಮೇಲೆ ಕೆಲಸ ಮಾಡ್ತೀರಾ. ಸೂಪರ್. ಇಲ್ಲಿವರೆಗೆ ನಿಮಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಯಾವ್ದು ಕಾಣಿಸ್ತು? ಏನ್ರ ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಇತ್ತು, ಗೇರ್ ಬಸ್ ಪ್ರಾಬ್ಲಮ್ ಇತ್ತು. ನಿಮಗೆ ಮಾಡಕ್ ಆಗದೆ ಇದ್ದಾಗ ನೀವು ಬೇರೆಯವರಿಗೆ ರೆಫರ್ ಮಾಡಿದೀರಾ? ನಮ್ ಹೆಡ್ ಆಫೀಸ್ ಮಾಡ್ತೇವೆ ಮೇಡಮ್. ಮಾಡ್ತೀರಲ್ವಾ? ಅಂದ್ರೆ ಸಣ್ಣ ಅವ್ರು ಗೈಡೆನ್ಸ್ ಕೊಡ್ತಾರ, ಈ ತರ ಮಾಡಿ ಚೆಕ್ ಮಾಡು ಅಂತ ಹೇಳ್ತಾರೆ. ಹೋಗ್ಬೇಕು ಹೋಗ್ಬಿಟ್ಟಿದ್ರೆ ಕಳ್ಸಿಬಿಡ್ತೇವೆ, ಇಲ್ಲ ಅಂದ್ರೆ ಇಲ್ಲೇ ಹಾಲ್ಟ್ ಮಾಡ್ತೇವೆ. ಅಂದ್ರೆ ಜನರಲ್ ಆಗಿ ನೀವು ನಾರ್ಮಲ್ ಜನರಲ್ NB ನಮ್ಮ ಇವರು ಜನರಲ್ ಡಾಕ್ಟರ್ ಹೇಗೆ ಜನರಲ್ ಚೆಕ್ಅಪ್ ಮಾಡ್ತಾರೆ, ಅದೇ ರೀತಿ ಇವರು ಬಸ್ಸಿಗೆ ಜನರಲ್ ಚೆಕ್ಅಪ್ ಮಾಡ್ತಾರೆ ಡೈಲಿ. ಓಕೆನಾ? ಸರಿ. ಈಗ ನೆಕ್ಸ್ಟ್ ಎಲ್ಲ ಕಡೆ ಇದೇ ಟೈಪ್ ಮೇಡಮ್. ಎಲ್ಲ ಇದು ಓಲೋದು ಲೈಲ್ಯಾಂಡ್, ಅದು ಅಶೋಕ್ ಲೈಲ್ಯಾಂಡ್ BS6. ಇದು ಅದೇ ಮೇನ್. ಅದ್ರ ಬಲೂನು ಸಬ್ಸ್ಟೇಷನ್ ಏನಾರ ಪ್ರಾಬ್ಲಮ್ ಅದ, ಟೈರ್ ಇಂದು. ಟೈರ್
ಈಗ ಒಳಗ್ ಹೋಗ್ತೀರಾ? ಆಗಲ್ಲ ಹುಡುಗರು ಅವ್ರು ಒಳಗೆ ವಾಶ್ ಮಾಡಿ ಹುಡುಗರು ಅಂದ್ರೆ ಈಗ ಮೇನು ನೀವು ಎಂಜಿನ್ ಮಾತ್ರ ಚೆಕ್ ಮಾಡಿದ್ದು ಅಷ್ಟೇ ನಿಮ್ದು. ಈಗ 1 ಗಂಟೆ ಆದ್ಮೇಲೆ ಚೆಕ್ ಮಾಡ್ತೀರಾ ಯಾಕಂದ್ರೆ ಅದು ಬಿಸಿ ಇದೆ. ಇವಾಗ ನೆಕ್ಸ್ಟ್ ಕೆಲಸ ಕ್ಲೀನಿಂಗ್ ಅವ್ರದ್ದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈಗ ಒಳಗೆ ಕ್ಲೀನಿಂಗ್ ನಡೀತಾ ಇದೆ ಆಲ್ರೆಡಿ. ಅವ್ರನ್ನ ಮಾತಾಡ್ಸೋಣ. ಹೆಲೋ, ನಮಸ್ತೆ. ಮಡಚಿ ಇಡ್ತೇವ್ರಿ ಮೇಡಮ್. ಎಲ್ಲ ಮಡ್ಚಿಡ್ತೀರಾ? ಮತ್ತು ಬೆಡ್ ಹೊಡಿತೇವ್ರಿ. ಎಷ್ಟೊತ್ತಾಗುತ್ತೆ ಒಂದ್ ಬಸ್ ಕ್ಲೀನ್ ಮಾಡಕ್ ನಿಮಗೆ? ಒಂದ್ ಬಸ್ಸಿಗೆ ಒಂದ್ ಅರ್ಧ ಗಂಟೆ ಹೋಗ್ತದ. ಅರ್ಧ ಗಂಟೆ 40 ಮಿನಿಟ್ ಹೋಗ್ತದ ನೋಡ್ರಿ ಮೇಡಮ್. ಅಲ್ವಾ? ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ? ಬೆಳಿಗ್ಗೆ 8:30 ಬರ್ತೇವ್ರಿ ಮೇಡಮ್. ಫಸ್ಟ್ ಬಸ್ ಯಾವ್ದು ಬರುತ್ತೆ? ಫಸ್ಟ್ ಬಸ್ ಧಾರವಾಡ ಬಸ್ ಬರ್ತೇವ್ರಿ. ಧಾರವಾಡ ಆಗೋದು ಬೊಂಬೈ ಗಾಡಿ ಬರ್ತಾವ್ರಿ. ಬೊಂಬೈ ಗಾಡಿ ನಂತರ ಇವು ಬೆಂಗಳೂರು ಗಾಡಿ ಬರ್ತಾವ್ರಿ. ಈಗ ಸಂಜೆ ತನಕ ಬಸ್ ಬರ್ತಾನೆ ಇರುತ್ತಲ್ವಾ? 3:30 ತನಕ ಬರ್ತಾವ್ರಿ. ಮಧ್ಯಾಹ್ನ 3:30 ತನಕ. ಬೆಂಗಳೂರ್ದ 5 ಗಾಡಿ ಅವರಿ. ಇನ್ನ ಎರಡ್ ಬರಾವರಿ ಮೇಡಮ್. 3 ಬಂದಾವ್ರಿ ಬೆಂಗಳೂರು. ತುಂಬಾ ಫಾಸ್ಟ್ ಆಗಿ ಮಾಡಿಸ್ತಾ ಇದ್ದೀರಾ, ಅಭ್ಯಾಸ ಆಗಿದೆ. ಅದು ಪರ್ಫೆಕ್ಟ್ ಆಗ್ಯಾದ್ರಿ ಇಲ್ಲಿ. ಹೌದು. ಹಿಂಗೆ ಈ ಬಸ್ಸಲ್ಲಿ ನೀವ್ ಯಾವತ್ತಾದ್ರೂ ಪ್ರಯಾಣ ಮಾಡಿದೀರಾ? ಎಲ್ಲಿಗಾದ್ರೂ? ಈ ಬಸ್ನಾಗ ಇಲ್ಲಿ ಹೋಗಿಲ್ರಿ ಮೇಡಮ್. ಧಾರವಾಡ ಹುಬ್ಳಿ ಗಾಡಿ ಮಾಡಿದ್ರಿ. ಈ ಬಸ್ಸಲ್ಲಿ ಹೋಗ್ಬೇಕಂತ ಅನ್ಸಿಲ್ವಾ? ಅನಿಸ್ತಾ ತಡ ಆಗ್ತದ್ರಿ ಹೊಲಕ್ಕ. ಅದಕ್ಕೆ ಹೋಗಿ ಒಂದ್ ಸಾರಿ ಏನ್ ಹೋಗಿದ ಮೇಡಮ್. ಅದ್ರ ಬ್ಯಾಲ್ ಹೋಗಿಲ್ಲ. ಓಕೆ. ಎಲ್ಲಾದ್ರೂ ಪ್ರಯಾಣ ಮಾಡ್ತಾ ಇರ್ತೀರಾ ಅಥವಾ ಇಲ್ಲೇನಾ ಬೀದರಲ್ಲಿ? ಇಲ್ಲೇ ಬೀದರ್. ಇಲ್ಲಿ ಹುಮ್ನಾಬಾದ್ ಅದ ನೋಡ್ರಿ ಮೇಡಮ್. ಹುಮ್ನಾಬಾದ್ ತಕ್ ಹೋತೇವ್ರಿ. ಸೊ ನಿಮಿಗೂ ಆಸೆ ಇದೆ ಈ ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕು? ಓಕೆ. ಬಿಹೈಂಡ್ ದ ಸೀನ್ ಈ ರೀತಿ ಬಸ್ ಕ್ಲೀನ್ ಆಗುತ್ತೆ ಆಯ್ತಾ. ಫುಲ್ ಮತ್ತೆ ರೆಡಿ ಮಾಡ್ತಾರೆ. ಸಂಜೆಗೆ ಈ ಬಸ್ ಮತ್ತೆ ಬೀದರಿಂದ ಬೆಂಗಳೂರಿಗೆ ಹೊರಡುತ್ತೆ. ಇಷ್ಟೇ ರೀ, ಇದನ್ನೇ ತೋರಿಸ್ಬೇಕಂತ ನಾನು ಇಲ್ಲಿವರೆಗೆ ಬಂದೆ. ಹೇಗೋ ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಬೀದರ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫಸ್ಟ್ ಇಂಪ್ರೆಷನ್ ಬೀದರ್ ಸಿಟಿ ಬಗ್ಗೆ ಏನೆಲ್ಲ ಇರುತ್ತೆ, ಇವತ್ತು ಸಂಜೆ ತನಕ ಹೇಗೆ ದಿನ ಕಳಿತೀನಿ, ಆಮೇಲೆ ಸಂಜೆ ಎಲ್ಲಿ ಉಳ್ಕೊಂತೀನಿ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಯಾಕಂದ್ರೆ ಏನು ಪ್ಲಾನ್ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ಆಮೇಲೆ ಬಸ್ ಡಾಕ್ಟರ್ ಶರಣಪ್ಪ ಅವ್ರು ಇದಾರಲ್ಲ, ಅವ್ರ ಕೆಲಸ 1 ಗಂಟೆ ನಂತರ ಅಂತ. ಯಾಕಂದ್ರೆ ಎಂಜಿನ್ ಫುಲ್ ಹೀಟ್ ಆಗಿದೆ, ಅದು ತಣ್ಣಗಾದ್ಮೇಲೆ ಅವ್ರು ಚೆಕ್ ಮಾಡ್ತಾರೆ, ಏನಾದರೂ ಪ್ರಾಬ್ಲಮ್ ಇದೆ ಅದನ್ನ ಅವರು ರಿಸಾಲ್ವ್ ಮಾಡ್ಕೊತಾರೆ. ಸೊ ಈ ರೀತಿ ಬಿಹೈಂಡ್ ದ ಸೀನ್ ಬಸ್ ಮತ್ತೆ ಯಾವ ರೀತಿ ರಸ್ತೆಗೆ ಬರುತ್ತೆ ಅಂತ. ಸೊ ಇಷ್ಟೇ. ಸೊ ಎಲ್ಲರಿಗೂ ಬಾಯ್ ಮಾಡ್ಬಿಡೋಣ. ಬಾಯ್ ಸರ್, ಹೋಗಿ ಬರ್ತೀನಿ. ಸರಿ.